channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ 7ನೇ ಪಾಠವಾದ ಬೀಸೋಕಲ್ಲಿನ ಪದ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಅಭ್ಯಾಸದ ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ರಾಗಿ ಹೇಗೆ ಉದುರುತ್ತದೆ? ಉತ್ತರ, ರಾಗಿಯು ಜಲ್ಲ ಜಲ್ಲನೆ ಉದುರುತ್ತದೆ. ಪ್ರಶ್ನೆ 2, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ಯಾರನ್ನು ನೆನೆಯುತ್ತಾರೆ? ಉತ್ತರ, ಬೀಸುವ ಕಲ್ಲಿನ ಹಿಡಿಗೂಟ ಹಿಡಿದು ತಂದೆ ತಾಯಿಯರನ್ನು ನೆನೆಯುತ್ತಾರೆ. ಪ್ರಶ್ನೆ 3, ಸರಸ್ವತಿಗೆ ಸಿಟ್ಟು ಬಂತು ಏಕೆ? ಉತ್ತರ, ಕಲ್ಲು ಬಿಟ್ಟಳೆಂದು ಸರಸ್ವತಿಗೆ ಸಿಟ್ಟು ಬಂತು. ಮುಖ್ಯ ಪ್ರಶ್ನೆ, 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಕಲ್ಲು ಕೊಟ್ಟಮ್ಮನನ್ನು ಏನೆಂದು ಹರಸುವಳು? ಉತ್ತರ, ಕಲ್ಲು ಕೊಟ್ಟಮ್ಮಗೆ ಎಲ್ಲಾ ಭಾಗ್ಯವೂ ಬರಲಿ, ಪಲ್ಲಕ್ಕಿಯ ಮೇಲೆ ಮಗ ಬರಲಿ ಮತ್ತು ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸೆ ಬರಲಿ ಎಂದು ಹರಸುವಳು. ಪ್ರಶ್ನೆ 2, ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದ ಬಗೆ ಹೇಗೆ? ಉತ್ತರ, ಬಿದಿರಿನ ಬುಟ್ಟಿಯಲ್ಲಿ ರಾಗಿ ಬೆಳೆಯಲಿ, ಮತ್ತೆ ರಾತ್ರಿ ತಕ್ಕೊಂಡು ಬರುತ್ತೀನಿ ಎಂದು ಸಿಟ್ಟುಗೊಂಡ ಸರಸ್ವತಿಯನ್ನು ಸಮಾಧಾನ ಮಾಡಿದಳು. ಈ ಮುಖ್ಯ ಪ್ರಶ್ನೆ, ಪದ್ಯದ ಮೊದಲರ್ಧ ಸಾಲಿಗೆ 2ನೇ ಅರ್ಧ ಸಾಲನ್ನು ಹೊಂದಿಸಿ ಬರೆಯಿರಿ. ಬೆಲ್ಲದಾರತಿಯ, ಇದಕ್ಕೆ ಸೂಕ್ತ ಪದ ಬೆಳಗೇನು. ಮತ್ತೆ ರಾತ್ರಿಗೆ ಬರುತ್ತೀನಿ, ರಾಗಿಯು ಮುಗಿದಾವು, ರಾಜಾನ್ನ ಹೆಚ್ಚಾವು, ಅಂದುಳ್ಳ ಅಡಿಗಲ್ಲು, ಚಂದುಳ್ಳ ಮೇಗಲ್ಲು. ಈ ರೀತಿಯಲ್ಲಿ ನೀವು ಸಹ ಸರಿಯಾದ ಪದಗಳನ್ನು ಹೊಂದಿಸಿ ಬರೆಯಿರಿ. ನಂತರ ಈ ಮುಖ್ಯ ಪ್ರಶ್ನೆ, ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಭಿನ್ನ ಅರ್ಥದಲ್ಲಿ ಸ್ವಂತ ವಾಕ್ಯ ಬರೆಯಿರಿ. ಮಾದರಿ ನೋಡಿ ಮಕ್ಕಳೇ. ಅತ್ತೆ, ನನ್ನ ಕಾಲಿಗೆ ಮುಳ್ಳು ಚುಚ್ಚಿದಾಗ ಅತ್ತೇನು. ಇನ್ನೊಂದು ವಾಕ್ಯವನ್ನು ಗಮನಿಸಿ. ಅತ್ತೆ, ನಮ್ಮ ಅತ್ತೆ ನನಗೆ ಹೊಸ ಬಟ್ಟೆ ತಂದರು. ಇಲ್ಲಿ ಗಮನಿಸಿ ಮಕ್ಕಳೇ, ಅತ್ತೆ ಎಂಬ ಪದ 2 ಅರ್ಥವನ್ನು ಕೊಡ್ತಾ ಇದೆ ಅಲ್ವಾ? ಅದೇ ರೀತಿ ಇಲ್ಲಿ ಕೆಳಗೆ ತಂದೆ, ಕಳೆ, ಆಡು ಅಂತ 3 ಪದಗಳನ್ನು ಕೊಟ್ಟಿದ್ದಾರೆ. ಅವುಗಳಿಗೂ ಸಹ ನೀವು ಈ ರೀತಿಯಲ್ಲಿ ಭಿನ್ನವಾದ 2 ವಾಕ್ಯಗಳನ್ನು ಮಾಡಬೇಕು. ನೋಡಿ, ತಂದೆ, ನಮ್ಮ ತಂದೆ ವಿದ್ಯಾಭ್ಯಾಸ ಮಾಡುವಂತೆ ನನಗೆ ಮಾರ್ಗದರ್ಶಿಸುತ್ತಾರೆ. ಇನ್ನೊಂದು ಅರ್ಥದಲ್ಲಿ ತಂದೆ ಅಂದರೆ ತರೋದು. ನಾನು ಮಾರುಕಟ್ಟೆಯಿಂದ ಹಣ್ಣುಗಳನ್ನು ತಂದೆ. ನಂತರ ಕಳೆ, ರೈತರು ಬೆಳೆಯ ನಡುವೆ ಇರುವ ಕಳೆಯನ್ನು ಕೀಳುತ್ತಾರೆ. ಇನ್ನೊಂದು ಅರ್ಥದಲ್ಲಿ ಕಳೆ ಅಂದರೆ ಕಳೆದುಕೊಳ್ಳೋದು. ಜಾತ್ರೆಯಲ್ಲಿ ನನ್ನ ಚೀಲವನ್ನು ಕಳೆದುಕೊಂಡೆನು. ನಂತರ ಆಡು, ನಾನು ನನ್ನ ಗೆಳೆಯರೊಂದಿಗೆ ಆಟ ಆಡುತ್ತೇನೆ. ಇನ್ನೊಂದು ಅರ್ಥದಲ್ಲಿ ಆಡು, ಮೇಕೆ ಅಂತ ಹೇಳ್ತೀವಲ್ವಾ ಅದು. ನಮ್ಮ ಮನೆಯ ಹತ್ತಿರ ಆಡುಗಳು ಹುಲ್ಲನ್ನು ತಿನ್ನುತ್ತವೆ. ಈ ರೀತಿಯಲ್ಲಿ ಸ್ವಂತ ವಾಕ್ಯಗಳನ್ನು ರಚಿಸಬಹುದು. ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ. ಆಡು ಮಾತು ಮತ್ತು ಬರಹದ ಮಾತಿನ ನಡುವಿನ ವ್ಯತ್ಯಾಸ ಗಮನಿಸಿ. ನೋಡಿ ಮಕ್ಕಳೇ, ಆಡು ಮಾತು ಮತ್ತು ಬರಹದ ರೂಪವನ್ನು ಗಮನಿಸಿ. ಆಡು ಮಾತಲ್ಲಿ ಬರ್ತಾನೆ ಅಂತ ಹೇಳ್ತೀವಿ, ಬರಹದ ರೂಪದಲ್ಲಿ ಬರುತ್ತಾನೆ ಅಂತ ಹೇಳ್ತೀವಿ. ಆಡು ಮಾತಲ್ಲಿ ಇಲ್ಲ, ಬರಹದ ರೂಪದಲ್ಲಿ ಇಲ್ಲ. ಆಡು ಮಾತಲ್ಲಿ ಅರಕೆ, ಬರಹದ ಮಾತಲ್ಲಿ ಹರಕೆ. ಆಡು ಮಾತಲ್ಲಿ ಹತ್ತಿರ, ಬರಹದ ರೂಪದಲ್ಲಿ ಹತ್ತಿರ. ನಂತರ ಆಡು ಮಾತಿನಲ್ಲಿ ಕರೆ ಓಲೆ, ಬರಹದ ರೂಪದಲ್ಲಿ ಕರೆಯೋಲೆ. ಈ ರೀತಿಯಲ್ಲಿ ನಾವು ಆಡು ಮಾತು ಮತ್ತು ಬರಹದ ರೂಪದ ವ್ಯತ್ಯಾಸವನ್ನು ಗಮನಿಸ್ಬೋದು. ನಂತರ ಮುಖ್ಯ ಪ್ರಶ್ನೆ, ಅಕ್ಷರ ಬಳಸಿ ಪದ ಬರೆ ಅಂತ ಇದೆ ಮಕ್ಕಳೇ. ನೋಡಿ, ಇಲ್ಲಿ ಕೊಟ್ಟಂತಹ ಅಕ್ಷರಗಳನ್ನು ಬಳಸಿ ಪದಗಳನ್ನು ರಚಿಸಿ. ಕ ಸಿ ಕಸಿ, ಕ ಹಿ ಕಹಿ, ಕ ಸ ಕಸ, ಕ ದ ಕದ, ಕ ರೇ ಕರೆ. ನಂತರ ಮ ನು ಮಣ್ಣು, ಮ ಗಿ ಮಗ್ಗಿ, ಮ ಟ ಮಠ, ಮ ಠ ಮಟ್ಟ, ಮ ಡಿ ಮಡ್ಡಿ. ಈ ರೀತಿಯಲ್ಲಿ ಪದಗಳನ್ನು ರಚಿಸಬಹುದು. ನಂತರ ಈ ಮುಖ್ಯ ಪ್ರಶ್ನೆ, ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ಮಾದರಿಯನ್ನು ಗಮನಿಸಿ. ಹೆಚ್ಚಾವು, ಇದು ಆಡು ನುಡಿ ಮಕ್ಕಳೇ. ಬರಹದ ಭಾಷೆಯಲ್ಲಿ ಹೆಚ್ಚಾದವು ಅಂತ ನಾವು ಬರಿತೀವಿ. ಒದಗ್ಯಾವು, ಒದಗಿದವು. ಮುಗಿದಾವು, ಮುಗಿಯುವವು. ಸಿಟ್ಟ್ಯಾಕೆ, ಸಿಟ್ಟು ಏಕೆ. ಬೆಳೆಯಾಲಿ, ಬೆಳೆಯಲಿ. ಈ ರೀತಿಯಲ್ಲಿ ನೀವು ಸಹ ಬರಹದ ಭಾಷೆಯಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಬಳಕೆ ಚಟುವಟಿಕೆಯನ್ನು ಗಮನಿಸಿ. ಮುಖ್ಯ ಪ್ರಶ್ನೆ, ಒಗಟು ಬಿಡಿಸಿ ಅಂತ ಇದೆ. ಮೊದಲ ಒಗಟು, ಅವ್ವನ ಹಾಸಿಗೆ ಸುತ್ತೋಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸೋಕ್ಕಾಗಲ್ಲ. ಈ ಒಗಟಿಗೆ ಉತ್ತರ ಆಕಾಶ ಮತ್ತು ನಕ್ಷತ್ರ.
ನಂತರ ಎರಡನೆಯ ಒಗಟು, ಕರಿ ಸೀರಿ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ. ಇದಕ್ಕೆ ಸೂಕ್ತ ಉತ್ತರ ವನಕ್ಕೆ. ನಂತರ ಮೂರನೆಯ ಒಗಟು, ಅಪ್ಪ ಎಂದರೆ ಮುಚ್ಚುತ್ತಾವ ಅವ್ವ ಎಂದರೆ ತೆರಿತಾವ. ಇದಕ್ಕೆ ಸೂಕ್ತ ಉತ್ತರ ತುಟಿಗಳು. ನಂತರ ಆ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಕತೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು. ಅವನಿಗೆ 2 ಸೋಮಾರಿ ಮಕ್ಕಳಿದ್ದರು. ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು. ಮಕ್ಕಳನ್ನು ಹತ್ತಿರ ಕರೆದು, ಮಕ್ಕಳೇ, ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತಿಟ್ಟಿದ್ದೇನೆ ಎಂದು ಹೇಳಿದನು. ಮಕ್ಕಳಿಬ್ಬರೂ ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು. ಅಗೆದು ಅಗೆದು ನಿಧಿಗಾಗಿ ಹುಡುಕಿದರು. ನಿಧಿ ಸಿಗಲಿಲ್ಲ. ಅದೇ ದಿನ ಮಳೆ ಸುರಿಯಿತು. ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು. ಉತ್ತಮ ಬೆಳೆ ಬಂತು. ಕೈತುಂಬ ಹಣ ಸಂಪಾದಿಸಿದರು. ರೈತ ಮಕ್ಕಳನ್ನು ಕರೆದು, ಇದೇ ನಾನು ಹೊಲದಲ್ಲಿ ಹೂತಿಟ್ಟ ಸಂಪತ್ತು ಎಂದು ಹೇಳಿದರು. ನೋಡಿ ಮಕ್ಕಳೇ, ಈ ಕತೆಗೆ ಸಂಬಂಧಿಸಿದಂತೆ ಗಾದೆ ಮಾತುಗಳನ್ನು ಬರೆಯಿರಿ ಮಕ್ಕಳೇ. ಇಲ್ಲಿ ನಾನು 2 ಗಾದೆ ಮಾತುಗಳನ್ನು ಬರೆದಿದ್ದೀನಿ. ಕೈ ಕೆಸರಾದರೆ ಬಾಯಿ ಮೊಸರು ಹಾಗೂ ಆಳಾಗಿ ದುಡಿ ಅರಸನಾಗಿ ಉಣ್ಣು. ನಂತರ ಈ ಮುಖ್ಯ ಪ್ರಶ್ನೆ, ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ ಅಂತ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, ಗಾದೆ ಮಾತನ್ನು ಓದಿ. ಓಡಾಡಿಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ. ಇದನ್ನು ಬರಹದ ಭಾಷೆಗೆ ಬದಲಾಯಿಸಬೇಕು. ಓಡಾಡಿಕೊಂಡು ದನ ಕಾದರೆ ಬೇಗನೆ ಹೊತ್ತು ಮುಳುಗುತ್ತದೆಯೇ ಅಂತ ಆಗುತ್ತೆ. ನಂತರ ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡ್ಲಿಲ್ಲ. ಇದನ್ನು ಬರಹದ ಭಾಷೆಗೆ ಬದಲಾಯಿಸಿ ಮಕ್ಕಳೇ. ಕಡಲೆ ಇದ್ದಾಗ ಹಲ್ಲಿಲ್ಲ, ಹಲ್ಲಿದ್ದಾಗ ಕಡಲೆ ಇಲ್ಲ. ನಂತರ ಮೂರನೆಯ ಗಾದೆ ಮಾತು, ಕುಟ್ಟಾಕ ಬರ್ದೋಳು ಕೇರಿ ಕೇರಿ ನೋಡಿದಳಂತ. ಇದನ್ನು ಬರಹದ ಭಾಷೆಗೆ ಬದಲಾಯಿಸಿದಾಗ, ಕುಟ್ಟುವುದಕ್ಕೆ ಬರದೇ ಇರೋಳು ಕೇರಿ ಕೇರಿ ನೋಡಿದಳಂತೆ. ಈ ಮುಖ್ಯ ಪ್ರಶ್ನೆ, ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ. ರವಿ ಶಾಲೆಗೆ ಹೋದನು. ರವಿ ಸಾಲಿಗೆ ಹೋದ. ರವಿ ಸಾಲಿಗೆ ಹೋಗ್ಯಾನ್ರಿ. ಕಿರಣ ತಿಂಡಿ ತಿನ್ನುತ್ತಿದ್ದಾನೆ. ಕಿರಣ ತಿಂಡಿ ತಿಂತಾನ. ಹೀಗೆ ಈ ಆಡು ನುಡಿಗಳನ್ನು ಓದಿ ದುಂಡಾಗಿ ನೀವು ಸಹ ನಕಲು ಮಾಡಿ ಬರೆಯಿರಿ ಮಕ್ಕಳೇ. ಹಾಗಾದರೆ ಈ ಪಾಠದಲ್ಲಿ ಬಂದಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.